ಸಡನ್ ಆಗಿ ನಂಗೆ ಹೆಂಗೆ ಶಾಕೆ ಆಗ್ಬಿಡ್ತು. ಅಲ್ಲ ಇವ್ರು ನನ್ನ ಫೋನ್ ಯಾಕೆ ಕಿತ್ಕೊಂಡ್ರು ಅಂತ ಪಬ್ಲಿಕಲ್ಲಿ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅವ್ರು ಯಾರೋ ನನಗೆ ಗೊತ್ತೇ ಇಲ್ಲ ಏನಿಲ್ಲ. ಸಡನ್ ನನ್ನ ಫೋನ್ ಕಿತ್ಕೊಂಡ್ರೆ ಎಷ್ಟು ಕೋಪ ಬರಲ್ಲ ಹೇಳಿ? ನಿಮ್ಗಳಿಗಾದ್ರೂ ಅಷ್ಟೇ ಅಲ್ವಾ? ಬರ್ಡ್ ಅನ್ನಿಸ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಮಹಾದೇವ್ ವ್ಲಾಗ್. ಆ್ಯಂಡ್ ಇವತ್ತು ನಾನು ತುಂಬ ಲ್ಯಾಕ್ ಮಾಡೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಏನಂದರೆ ತುಂಬ ಸೇಫ್ ಆಗಿದೆ ಪಬ್ಲಿಕಲ್ಲಿ ಓಡಾಡುವಾಗ, ಅಥವಾ ಯಾರಾದರೂ ಎಮರ್ಜೆನ್ಸಿ ಕಾಲ್ ಮಾಡಿಕೊಡಿ, ಮಿಸ್ ಕಾಲ್ ಕೊಡಿ, ಮೆಸೇಜ್ ಮಾಡಿ, ಆ ಥರ ಏನಾದ್ರು ಇದ್ದರೆ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಅಂದ್ಕೊಳ್ಳಿ. ನಾನು ಬರುವಾಗ ಜಸ್ಟ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು 20-30 ಮಿನಿಟ್ಸ್ ಒಳಗಡೆ ಡ್ಯೂಟಿ ಮುಗಿಸ್ಕೊಂಡು ಅಂದವೇ ನಡ್ಕೊಂಡು ವಾಕಬಲ್ ನಂದು ಕ್ಯಾಬ್ ಡ್ರಾಪ್ ಮಾಡೋದು ನನಗೆ ಒಂದು 500-600 ಮೀಟರ್ಸ್ ಇರುತ್ತೆ. ಅವ್ರು ಏನಂದ್ರು ಅಂತಂದರೆ, ನಾನು ಬರುವಾಗ ಒಬ್ಬರು ಆಂಟಿ ಇದ್ದರು, ಅವ್ರ ಹತ್ರ ಆಲ್ರೆಡಿ ಒಂದು ಫೋನ್ ಇತ್ತು. ಬಟ್ ನಾನು ಮೇಡಮ್ ಸ್ವಲ್ಪ ಬನ್ನಿ ಅಂತ ಅಂದರು. ನಾನು ಹೇಳಿ ಅಂತ ಅಂದೆ. ಬ್ಲೂಟೂತ್ ಹಾಕಿದೆ, ನಾನು ಕೇಳಿಸ್ತಿಲ್ಲ. 2 ಟೈಮ್ಸ್ ಕರೆದ್ರು ನನ್ನ. ಹೇಳಿ ಅಂತ ಅಂದೆ. ಅದಕ್ಕೆ ಸ್ವಲ್ಪ ಫೋನ್ ಮಾಡಿಕೊಡ್ತೀರಾ ಅಥವಾ ಮಿಸ್ ಕಾಲ್ ಆದರೂ ಕೊಡಿ ಅಂದರು. ಅದಕ್ಕೇನು ಪರವಾಗಿಲ್ಲ, ಮಾಡಿಕೊಡ್ತೀನಿ, ಹೇಳಿ ಆಂಟಿ ನಂಬರು ಅಂತ ಅಂದೆ. ಅಂದರೆ ಐ ಥಿಂಕ್ ಅವರು ಯಾವುದೋ ನನಗೆ ಅನಿಸಿದ್ದು, ಐ ಫೀಲ್ ಒಂದು ಬ್ಯಾಗ್ ಹಾಕ್ಕೊಂಡಿದ್ರು, ಯೂನಿಫಾರ್ಮ್ ಥರ ಅಲ್ಲ. ಈಗ ನೋಡಿರ್ತೀರ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅಂತ ಮಾರೋದಕ್ಕೆ ಅಂತ ಬರ್ತಾರೆ. ಬಟ್ ಎಲ್ಲರೂ ಒಂದೇ ಥರ ಇರಲ್ಲ. ನಾನು ಹೇಳ್ತಿರೋದೇನೆಂದರೆ, ಕೆಲವರು ಫ್ರಾಡ್ಗಳು ಇರ್ತಾರೆ ಅಲ್ವಾ, ಅದ್ರ ಜೊತೆ ತುಂಬ ಸೇಫ್ ಆಗಿರಿ. ಗೊತ್ತಲ್ಲ ಇವಾಗ ಎಷ್ಟು ಫ್ರಾಡ್ ಮಾಡ್ತಾರೆ ಅಂತ. ಗೊತ್ತಿರೋರೇ ತುಂಬ ಫ್ರಾಡ್ ಮಾಡ್ತಾರೆ, ಯಾರೋ ಗೊತ್ತಿಲ್ಲದೆ ಇರೋರು. ಸೊ ಫೋನ್ ಮಾಡಿಕೊಡಿ ಅಂತ ಅಂದರು. ಸರಿ ಆಯಿತು, ನಂಬರ್ ಹೇಳಿ ಅಂತ ಅಂದರೆ, ನಂಬರ್ ಹೇಳಿಲ್ಲ. ಪಟ್ ನನ್ನ ಕೈಯಲ್ಲಿದೆ ಫೋನು, ಪಟ್ ಅಂತ ನಂಬರ್ ಟೈಪ್ ಮಾಡಿದ್ರು. ಬಟ್ ನಮ್ದೆಲ್ಲ ಮಾಮೂಲಿ ನಂಬರ್ ಎಲ್ಲ 6, 9, 8 ಆ ಥರ ಸ್ಟಾರ್ಟ್, 180 ಅಂತ ಯಾವುದೋ ಸಮಥಿಂಗ್. ನಾನು ಇದ್ಯಾವುದು ಕಂಪ್ನಿ ಲ್ಯಾಂಡ್ಲೈನ್ ನಂಬರ್ ಥರ ಇದೆಯಲ್ಲ, ಓಕೆ ಅಂತ ಅಂದೆ. ಬಟ್ ಅವರು ಮಿಸ್ಡ್ ಕಾಲ್, ಅದೇನಾಯಿತು ಅಂದರೆ ರಿಂಗ್ ಆಗಿ ಕಟ್ ಆಯಿತು. ನಾನು ಅನ್ಕೊಂಡೆ ಸಮಥಿಂಗ್ ದೇರ್ ಅಂತಂದರೆ, ಯಾವುದೋ ಕಂಪ್ನಿದು ಯಾವುದೋ ಬಂತು ನನಗೆ ನೇಮು, ಹಿಂದೂಸ್ತಾನ್ ಆ ಥರ ಯಾವುದೋ. ನಾನು ಅಂದ್ಕೊಂಡೆ. ಆವಾಗ ಫೋನ್ ಕೊಡಿ ಇಲ್ಲಿ ಅಂತಂದರು. ಅದಕ್ಕೆ ಏನಕ್ಕೆ ಅಂತಂದೆ. ನಾ ಫೋನ್ ಪಟ್ ಅಂತ ಮೆಸೇಜ್ ಬಂತು, ಪಟ್ ಅಂತ ತೆಗೆದುಕೊಂಡು ಒಂದು ಮೆಸೇಜ್ ಬರುತ್ತೆ ಕೊಡಿ, ನಾನು ಫೋಟೋ ತೆಗೋತೀನಿ, OTP ಬರುತ್ತೆ ಅಂತ. OTPನಾ? ನಾನು ಪಟ್ ಅಂತ ಕಿತ್ಕೊಂಡೆ. ನಾನಂದೆ, ಏನಕ್ಕೆ OTP ಅಲ್ಲ ಅಂತಂತಿದ್ದೆ. ಮೇಡಮ್ ಇದು ಕಂಪ್ನಿ ಕಡೆಯಿಂದ, ನಮ್ಮದು ಒಂದು ಕಂಪ್ನಿ ಇದೆ, ಇದು ನಾವು ಬ್ರ್ಯಾಂಡ್ ಯಾವುದೋ ಸಮಥಿಂಗ್ ಅಂತ ಹೇಳಿದ್ರು. ಅದೆಲ್ಲ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದು ಒಂದು OTP ಬರುತ್ತೆ, ಅದು OTP ಹೇಳಿ, ನಂಗೊಂದು ಫೋಟೋ ಕೊಡಿ, ಸ್ಕ್ರೀನ್ಶಾಟು ವಾಟ್ಸಪ್ಪಲ್ಲಿ ತಗೋತೀನಿ, ನಾನು ಸೆಂಡ್ ಮಾಡಬೇಕು ಅಂತ. ಅಲ್ಲ ಗುರು, ನಾನು ಕೇಳಿದ್ದು ಫೋನ್ ಮಾಡ್ಕೊಳ್ಳಿ ಅಥವಾ ಮಿಸ್ ಕಾಲ್. ನಾನು ಅನ್ಕೊಂಡೆ ಪಾಪ ತುಂಬ ಬಿಸಿಲಲ್ಲಿದ್ದಾರೆ, ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಮಾಡ್ಕೊಡೋಣ. ನಾವೇ ಫೋನ್ ಮಾಡ್ಕೊಡಿ ಅಂದರೆ ಓಕೆ, ಅದು ಮಿಸ್ ಕಾಲ್ ಆಗಿ ಕಟ್ಟಾಗಿ ಮೆಸೇಜ್ ಬಂದು ಇವ್ರಿಗೆ OTP ಏನಕ್ಕೆ? ನಾನು ಅನ್ಕೊಂಡೆ ತುಂಬ ಬಿಸಿಲಿರುತ್ತೆ, ಮನೇಲಿಯರಿಗೂ ಕಾಲ್ ಮಾಡೋದಕ್ಕಿತ್ತೇನೋ, ರೀಚಾರ್ಜ್ ಇರಲಿಲ್ವೇನೋ, ಚಾರ್ಜ್ ಇರಲಿಲ್ವೇನೋ ಆ ಥರ. ಈಗ ನಾವೇ ಚಾರ್ಜ್ ಇಲ್ಲ ಅಂದರೆ, ರೀಚಾರ್ಜ್ ಇಲ್ಲ ಅಂದರೆ ಯಾರ ಹತ್ರ ಇಸ್ಕೊಂಡು ಮಾಡ್ತೀವಲ್ವ. ಸೊ ಆ ಥರನೇ ಅಂತ ನಾವು ಅನ್ಕೋತೀವಿ. ಆದ ತಕ್ಷಣ ಇಲ್ಲ ಈ ಥರ ಕೊಡಲ್ಲ ಅಂತದಕ್ಕೆ, OTP ಕೊಡೋದಕ್ಕೇನು? OTP ಕೊಡೋದ್ರಲ್ಲಿ ಏನಿದೆ? ಅದೇನು ದೊಡ್ಡ ತಪ್ಪ? ಅದೇನೋ ತುಂಬ ಕ್ರೈಮ್ ಅನ್ನೋ ಥರ ಆಡ್ತಾ ಇದ್ದೀರಾ ನೀವು ಅಂತ ಇದ್ದಾರೆ. ಅಲ್ಲ, ನಾನು ಯಾಕೆ OTP ಕೊಡಬೇಕು ಆ್ಯಕ್ಚುಲಿ? ಅವ್ರು ಕೇಳ್ತಾ ಇದ್ದೀನಿ. ನೀವು ಏನು ಇನ್ಫಾರ್ಮೇಷನ್ ಕೊಡಿ ಫಸ್ಟು, ಏನಕ್ಕೆ ಏನು ಅಂತ. ಅವ್ರು ಡೈರೆಕ್ಟಾಗಿ ನನಗೆ ಈ ಥರ ಪ್ರಾಡಕ್ಟ್ ಸೇಲಿಂಗೋಸ್ಕರ ಆ ಥರ ಏನೋ ಸಮಥಿಂಗ್ ಆ ಥರ ಹೇಳಿದ್ರೆ ಡೈರೆಕ್ಟಾಗಿ, ನಾನು ಏನೋ ನನಗೆ ಹೆಲ್ಪ್ ಆಗಿದ್ರೆ ನಾನು, ಅಥವಾ ಅದನ್ನು ಬೈ ಮಾಡ್ತಾ ಇದ್ನೋ, ಅಥವಾ ಬೇರೆಯವ್ರಿಗೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ನೋ, ಸಮಥಿಂಗ್ ಏನೋ ಆಗಲಿ. ಬಟ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಪಟ್ ಅಂತ ಫೋನ್ ಕಿತ್ಕೊಂಡು ನಂಬರಲ್ಲಿ ಡಯಲ್ ಮಾಡಿ ಒಂದು OTP ಹೇಳಿ ಬರುತ್ತೆ, OTP ಅದು ಹೇಳಿ ಅಂತಾನೆ ಹೇಳಿಲ್ಲ. ಬಟ್ ಏನಕ್ಕೆ ಅಂತ ಟೆಕ್ಸ್ಟ್ ಮೆಸೇಜ್ ಬಂತು ನನಗೆ. ನಾನು ತಟ್ ಅಂತ ಮತ್ತೆ ವಾಪಸ್ ಕಿತ್ಕೊಂಡೆ. ಅದಕ್ಕೆ ಒಂದು ಮೆಸೇಜ್ ಅಷ್ಟೇ ಅಂತ ಇದ್ದಾರೆ. ಎಷ್ಟು ಫ್ರಾಡ್ ಆಗ್ತಿದೆ ಹೇಳಿ. OTP ಎಲ್ಲ ಕೊಟ್ಟು ಅಮೌಂಟ್ ಎಲ್ಲ ಕಳ್ಕೊಂಡು ಅದರ ಎಲ್ಲ ಆಗಿ, ನನ್ನ ಫ್ರೆಂಡಿಗೆ ಆ ಥರ OTP ಹೇಳಿ ಅಕೌಂಟ್ 0 ಆಗಿರೋದು ನಾನು ನೋಡಿದ್ದೀನಿ. ಸೊ ನಾವು ಎಜುಕೇಟೆಡ್ಗಳು ತುಂಬ ಹುಷಾರಾಗಿರ್ಬೇಕು. ಅವಾಗ ನಾನು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ, ಏನಕ್ಕೆ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ವಿತೌಟ್ ಇನ್ಫಾರ್ಮೇಶನ್ ಹೇಗೆ ನನ್ನ ಫೋನ್ನ ತಗೊಂಡ್ರಿ ನೀವು? ಅಲ್ಲ, ನನ್ನ ಕೈಯಿಂದ ಯಾಕೆ ಇಟ್ಕೊಂಡ್ರಿ ಅಂತ ಅಂದಾಗ, ಅವ್ರ ಗ್ಯಾಂಗ್ ಸ್ವಲ್ಪ ಜನ ಇದ್ರು, ಅವ್ರು ಬಂದ್ರು. ನನ್ಗೆ ಇವರೆಲ್ಲ ಎಲ್ಲಿದ್ರು ಇದೊಟ್ಟು ನನ್ಗೆ ಅಕ್ಕಪಕ್ಕ ಯಾರು ಇದಾರೆ ಅಂತಾನು ಗೊತ್ತಿಲ್ಲ. ಜನ ಅಷ್ಟೊಂದು ಎಲ್ಲೆಲ್ಲೋ ಇದ್ರು. ಎಲ್ಲರೂ ಬಂದ್ಬಿಟ್ಟು, ಮೇಡಮ್ ಒಂದು OTP ಕೊಡೋಕ್ಕಾಗಲ್ವಾ? ಏನ್ ಮೇಡಮ್ ಗಲಾಟೆ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ. ನನ್ಗೆ ತುಂಬಾ ರೈಸ್ ಆಯ್ತು. ನಂಗೆ ಮೊದ್ಲೇ ಹಸುವಾಗಿತ್ತು. ನಾನು ಸ್ವಲ್ಪ ಸಿಟ್ಟಲ್ಲೇ ಜಾಸ್ತಿ ಇದ್ದೆ. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಬೈದೆ. ಈ ಥರ ಎಲ್ಲ ನೀವೆಲ್ಲ ಬಂದರೆ ಏನು ಎದುರ್ಕೊಬಿಡ್ತೀವ ನಾವು? ಸರಿ ಬಿಡಿ, ಕಂಪ್ಲೇಂಟ್ ಮಾಡ್ತೀನಿ ನಾನು, OTP ಅಂತಾನೆ, ಏನಕ್ಕೆ OTP ಅಂತ ಹೇಳಿ ಈ ಥರ ನಮ್ಮದು ಪ್ರಾಡಕ್ಟ್ ಇದೆ. ಅಲ್ಲ ಅಮ್ಮ, ನೀವು ಫಸ್ಟ್ ಹೇಳ್ಬೇಕು ತಾನೇ, ಏನು ಪ್ರಾಬ್ಲಮ್ಮು, ಏನು ಪ್ರಾಡಕ್ಟ್ ಅಂತ ಹೇಳಿ. ನನಗೆ ಕೇಳಿದ್ನು, ಬರೀ
ಫೋನ್ ಮಾಡ್ಕೊಡಿ ಅಂತ ಅಷ್ಟೇ. ಅದು ತಟ್ಟಂದಾಗ ಅಲ್ಲಿ ಕಟ್ ಆಗ್ಬಿಟ್ಟು OTP ಬಂತು. ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಆ ಕಡೆ ಅಲ್ಲಿ ಇಲ್ಲಿ ಇದ್ದಿದ್ದ ಜನ ಎಲ್ಲ ಬಂದ್ಬಿಟ್ಟು ಏನಾಯ್ತು ಅಂತ ಅಂದ್ರು. ಯಾಕಂದ್ರೆ ನಾನು ಒಬ್ಳೆ ಹುಡುಗಿ, ಅವ್ರು ಅಷ್ಟೊಂದ್ ಜನ ಇದ್ದಾರೆ. ಆವಾಗ ಎಲ್ಲರೂ ಬಂದ್ರು. ಅವಾಗ ನಾನು ಈ ತರ ಮಾಡ್ತಾರೆ ಅಂತ ಅಂದಾಗ ಇವ್ರದ್ದೆಲ್ಲ ಇದೇ ತರ ಇರೋದು, ಒಂದ್ ಗ್ಯಾಂಗೇ ಇದೆ ಅನ್ಸುತ್ತೆ ಅವ್ರದ್ದೆಲ್ಲರದು, ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಂದ್ಮೇಲೆ ಅವಾಗ ಸರಿ ಬೇಡ ಬಿಡಿ, ಆಯ್ತು ಬಿಡಿ ಮೇಡಮ್, ಮಾಡ್ಕೊಡ್ಲಿ ಬಿಡಿ ಮೇಡಮ್ ಅಂತ ಅನ್ಕೊಂಡು ಹೋದ್ರು. ಸೊ ನಾನ್ ಹೇಳ್ತಿರೋದೇನಂದ್ರೆ, ನಿಮ್ ಮನೆಗಳಲ್ಲಾಗ್ಲಿ ನಾವ್ ಎಷ್ಟೇ ಎಜುಕೇಟೆಡ್ ಆಗಿದ್ರು ಒಂದ್ಸರಿ ಬ್ಲಾಂಕ್ ಆಗ್ಬಿಡ್ತೀವಿ. ಅಯ್ಯೋ ಪಾಪ ವಯಸ್ಸಾಗಿರೋರು, ಪಾಪ ಮಾಡ್ಕೊಡೋಣ, ಮನೇಲಿ ಏನ್ ಪ್ರಾಬ್ಲಮ್ ಆಗಿದೆಯೋ, ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆಯೋ ಆ ಥಾಟಲ್ಲಿ ನಾವ್ ಇರ್ತೀವಿ. ಇನ್ ಪಾಪ ಹಳ್ಳಿಲಾಗಿರ್ಲಿ ಸಿಟಿಲಾಗಿರ್ಲಿ ಎಷ್ಟೋ ಜನ ಓದಿರೋರು ಓದದೇ ಇರೋರು, ಎಜುಕೇಟೆಡ್ ಅನ್ಎಜುಕೇಟೆಡ್ ಆ ತರ ಬರಲ್ಲ. ಇದು ಎಷ್ಟೋ ಸರಿ ನಾವೇ ದಡ್ಡರಾಗಿರ್ತೀವಿ ಅಲ್ವಾ. ಸೊ ಮನೇಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಯಾರಾದ್ರೂ ಈ ಸ್ಮಾರ್ಟ್ ಫೋನ್ ಯೂಸ್ ಮಾಡೋರ್ಗೆ ಜಾಸ್ತಿ ಅವರು ಇದ್ ಮಾಡೋದು, ಕನ್ಸಿಡರ್ ಮಾಡೋದು. ಈ ಕೀಪ್ಯಾಡ್ ಅಲ್ಲಿ ಏನು OTP ಬರುತ್ತೆ, ಬಟ್ ಅಂದ್ರೆ ಅವ್ರು ವಾಟ್ಸಪ್ ಅಲ್ಲೆಲ್ಲ ಸೆಂಡ್ ಮಾಡೋ ತರ ಇರಲ್ಲ. ಬಟ್ ಕೀಪ್ಯಾಡ್ ಆದ್ರೂ ಓಕೆ, ಸ್ಮಾರ್ಟ್ ಫೋನ್ ಆದ್ರೂ ಓಕೆ, ಯಾರಾದ್ರೂ ಓಕೆ, ಮನೆಯವರಾಗಿರ್ಲಿ. ಬಟ್ OTP ಎಲ್ಲ ಶೇರ್ ಮಾಡಬೇಡಿ ಅಂತ ಹೇಳಿ ಯಾರಿಗಾದ್ರು ಫೋನ್ ಮಾಡ್ಕೊಡೋದಾದ್ರೆ, ಬಟ್ ಏನಕ್ಕೆ, ಏನು ಎತ್ತ ಅಂತ ವಿಚಾರಿಸಿ ಆಮೇಲೆ ಮಾಡ್ಕೊಡಿ. ತುಂಬಾ ಭಯ ಆಗ್ಬಿಡುತ್ತೆ. ಅಲ್ಲಿ ಅಷ್ಟು ಜನ, ಒಂದ್ 7-8 ಜನ ಇದಾರೆ, ನಾನು ಒಬ್ಳೆ ಹುಡುಗಿ, ನಂಗೊಂದ್ ಸ್ವಲ್ಪ ಭಯನೇ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ನಿಮಗೋಸ್ಕರ ಹೆಲ್ಪ್ ಆಗ್ಲಿ ಅಂತ. ಐ ಥಾಟ್ ನನ್ಗೆ ಗೊತ್ತಿಲ್ಲ ಎಷ್ಟು ಹೆಲ್ಪ್ ಆಗ್ಬೋದು ಅಂತ. ನಿಮ್ ಮನೇಲಿ ಇನ್ಫಾರ್ಮೇಶನ್ ಕೊಡಿ, ಯಾವ್ದಾದ್ರು ವಯಸ್ಸಾಗಿರೋರು ಎಲ್ರಿಗೂ ಈ ವಿಷಯ ತಲುಪ್ಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಅಂದ್ರೆ ಈ ಥಾಟ್ ಆಗ್ಲಿ ಅಥವಾ ಈ ಯೋಚನೆಗಳು ಯಾರಿಗೂ ಅಷ್ಟು ಏನು ಕರೆಕ್ಟ್ ಇನ್ಫಾರ್ಮೇಶನ್ ಇಲ್ಲೇ ಕಾಲ್ ಮೆಸೇಜ್ ಆ ಥರ ಏನೋ ಮಾಡ್ಕೊಡ್ದೇ ಇರ್ಲಿ ಅನ್ನೋದಕ್ಕಷ್ಟೇ. ಪಾಪ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಈ ಜಗತ್ತಲ್ಲಿ ಯಾರನ್ನು ಕಂಡುಹಿಡಿಯಕ್ ಆಗೋದೇ ಇಲ್ಲ. ಅಂದ್ರೆ ಇರ್ತಾರೆ ಈ ಮಾಮೂಲಿ ಸೇಲ್ ಮಾಡೋರು, ಆ ಥರ ಎಲ್ಲ ಇರ್ತಾರೆ. ಕಷ್ಟ ಇರುತ್ತೆ, ಎಲ್ರಿಗೂ ಇರುತ್ತೆ ಗುರು, ಯಾರಿಗಿರಲ್ಲ ಹೇಳಿ. ಏನಾದ್ರು ಮಾರಕ್ ಬರ್ತಿರ್ತಾರೆ, ಈ ಸೋಪು, ಶಾಂಪೂ, ಜ್ಯುವೆಲ್ರೀಸ್ ಅಂತ ಇರುತ್ತೆ. ಬಟ್ ಎಲ್ರು ಇವಾಗ ಯಾರೋ ಈ ಹಳೆ ಕೂದ್ಲು, ಪಾತ್ರೆ, ಸಾಮಾನು ಅವ್ರನ್ನೇ ನಂಬೋದಿಕ್ಕಾಗಲ್ಲ. ಇನ್ ನೋಡಿದ್ರೆ ಇವ್ರುನು ನಂಬಕ್ಕಾಗಲ್ಲ. ನಂಗೆ ನಿಜವಾಗ್ಲೂ ಲಿಟ್ರಲಿ ಭಯನೇ ಆಯ್ತು. ಅದು ಮಧ್ಯಾಹ್ನ, ರಾತ್ರಿ ಅಲ್ಲ, ಬೆಳಗಿನ ಜಾವ ಆ ಥರನೂ ಅಲ್ಲ, ಮಧ್ಯಾಹ್ನ ಸುತ್ತಮುತ್ತ ಜನ ಇದ್ದಾರೆ. ಅದು ಅವ್ರಿಗೆ ಎಷ್ಟು ಧೈರ್ಯ ಮಾಡ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ. ಸೊ ಮನೇಲಿ ಮಕ್ಕಳಾಗಿರ್ಲಿ, ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಲಿ, ಆ ಥರ ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ ಅನ್ನೋದೊಂದು ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಐ ಥಾಟ್ ನಾನು ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ಈ ತರ ಇನ್ಸಿಡೆಂಟ್ ಆದ್ರೆ, ಏನೇ ಆದ್ರೆ, ಏನು ಸುಮ್ನೆ ವ್ಲಾಗ್ ಮಾಡಿ ಹಾಕೋದು ಅಂತ ಅಲ್ಲ. ನಮ್ ಜೊತೆನೂ ಒಂದ್ 4-5 ಜನ ಈಗ ನಮ್ ವಿಡಿಯೋ ನೋಡೋರ್ಗೆ ಅಟ್ಲೀಸ್ಟ್ ತುಂಬಾ ನಮ್ದೇನ್ ವ್ಯೂಸ್ ಆಗದೆ ಹೋದ್ರು ನೋಡೋರು ಸ್ವಲ್ಪ ಜನಕ್ಕಾದ್ರೂ ಈ ಯೋಚನೆ ಬರ್ಲಿ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ, ನೀವು ನೆಕ್ಸ್ಟ್ ಯಾವ ತರ ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ಅಲ್ಲ, ಹೆಂಗ್ ಫೇಸ್ ಮಾಡ್ತೀರಾ ಅವ್ರನ್ನ, ಸ್ವಲ್ಪ ಧೈರ್ಯವಾಗಿರಿ. ನೀವೇ ಅಲ್ಲಿ ಸ್ವಲ್ಪ ಏನಾದ್ರು ನರ್ವಸ್ ಆಗೋದು ಆ ಥರ ಏನಾದ್ರು ಗೊತ್ತಾದ್ರೆ ಅವ್ರು ಸ್ವಲ್ಪ ಎದುರಿಸ್ತಾರೆ ನಮ್ಮನ್ನೇ. ಸ್ವಲ್ಪ ಅಲ್ಲೆಲ್ಲ ಜನ ಇದ್ರೆ ಓಕೆ, ಇಲ್ಲ ಅಂದ್ರೆ ಸ್ವಲ್ಪ ಇನ್ನ ಗಟ್ಟಿಯಾಗಿರಿ, ಸ್ಟ್ರಾಂಗ್ ಆಗಿರಿ, ಸ್ವಲ್ಪ ಮಾತಾಡಿ, ಆ ಥರ ಇದ್ರೆ ಓಕೆ. ಸೊ ಐ ಥಾಟ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ನಿಮ್ಮ ಮನೆಯವ್ರಿಗೆ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ತಲುಪಿಸಿ ತುಂಬ ಸೇಫ್ ಆಗಿರಕ್ಕೆ. ಥ್ಯಾಂಕ್ ಯು ಸೊ ಮಚ್.